ನಮಸ್ಕಾರ. ಸನಾತನ ಮಾರ್ಗ ವಾಸ್ತು ವಿಚಾರಗಳಿಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ವಾಸ್ತು ಅಂದರೆ ವಸ್ತು ಸ್ಥಿತಿ, ಯಾವ ಚಟುವಟಿಕೆಗಳನ್ನ ಯಾವ ವಲಯದಲ್ಲಿ ಮಾಡಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ತೋರಿಸುವಂಥದ್ದೇ ಈ ವಾಸ್ತುಶಾಸ್ತ್ರ. ನೋಡಿ, ವಾಸ್ತುನಲ್ಲಿ 8 ವಲಯಗಳನ್ನು ಗುರುತಿಸಲಾಗಿದೆ. ಮನೆಯ ಮಧ್ಯಭಾಗದಿಂದ ಇಲ್ಲಿ ಏನು ನಿಮಗೆ ಕಾಣ್ತಾ ಇದೆ, ಇದನ್ನ ಈ ಚೌಕಾಕಾರದ ಮಧ್ಯಭಾಗ ಬಂದು ನಮಗೆ ಬ್ರಹ್ಮಸ್ಥಾನ ಅಂತ ಕರಿತೀವಿ. ಅದು ಆಕಾಶ ತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಆ ಮಧ್ಯಭಾಗದಿಂದ 8 ವಲಯಗಳನ್ನು ಗುರುತಿಸಲಾಗಿದೆ. ಉತ್ತರ ಮತ್ತು ಈಶಾನ್ಯ, ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ ಮತ್ತು ವಾಯು. ಸೊ ಈ 8 ವಲಯಗಳು ಒಂದೊಂದು ಶಕ್ತಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆ ಶಕ್ತಿಗಳಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನು ಅಲೈನ್ ಮಾಡಿಕೊಳ್ಳುವುದೇ ವಾಸ್ತು. ಅದನ್ನೇ ವಾಸ್ತುವಿನಲ್ಲಿ ವಸ್ತು ಸ್ಥಿತಿ ಅಂತ ಕರಿತೀವಿ. ಯಾವಾಗ ಈ ಶಕ್ತಿಗಳ ವ್ಯತ್ಯಾಸವಾಗುತ್ತೋ ಅಲ್ಲಿ ನಮಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಇದಕ್ಕಾಗಿ ವಾಸ್ತು ಬಂದು ಸಂಪೂರ್ಣವಾಗಿ ಶಕ್ತಿಗಳನ್ನು ಬ್ಯಾಲೆನ್ಸ್ ಮಾಡುವಂತಹ ಶಾಸ್ತ್ರವಾಗಿದೆ. ತುಂಬ ಜನ ಹೇಳ್ತಾರೆ, ವಾಸ್ತುವಿನಲ್ಲಿ ವೇರಿಯೇಷನ್ ಆಯಿತು ಅಂತಂದರೆ ದುಡ್ಡು ಕಳ್ಕೊಂಡ್ಬಿಡ್ತಾರೆ, ಮತ್ತು ಸಾಲ ಮಾಡ್ಕೊಂಡ್ಬಿಡ್ತಾರೆ, ಅಭಿವೃದ್ಧಿ ಆಗಲ್ಲ ಅಂತೆಲ್ಲ ಹೇಳ್ತಾರೆ. ಆ ಥರ ಕಾನ್ಸೆಪ್ಟ್ ಬರಲ್ಲ. ವಾಸ್ತು ಅನ್ನೋದು ಸಂಪೂರ್ಣವಾಗಿ ಶಕ್ತಿ ಮೇಲೇನೆ ನಿಂತಿರೋದು. ಉದಾಹರಣೆಗೆ ಅಗ್ನಿಮೂಲೆ ಅಂತ ಹೇಳ್ತೀವಿ, ಇದನ್ನು ಆಗ್ನೇಯ ಅಂತ ತಗೊತೀವಿ. ಆಗ್ನೇಯದಲ್ಲೇ ಯಾಕೆ ಕಿಚನ್ ಮಾಡಬೇಕು? ಏನಕ್ಕೆ ಬೇರೆ ಕಡೆ ಮಾಡ್ಬೋದಲ್ವಾ? ಅದನ್ನೇ ಹೇಳೋದು ನಾವು. ಆಗ್ನೇಯ ಅಂತಂದರೆ ಅಗ್ನಿಯನ್ನು ರೆಪ್ರೆಸೆಂಟ್ ಮಾಡುವಂಥ ಝೋನ್. ಅಗ್ನಿ ತತ್ವ ಅಥವಾ ಅಗ್ನಿ ಶಕ್ತಿಯು ಸಮತೋಲನವಾಗಿರುತ್ತೆ ಅನ್ನುವ ಲೆಕ್ಕಾಚಾರ. ಈಶಾನ್ಯ ಅನ್ನುವಂಥದ್ದು ಸಹ ಜಲತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅಲ್ಲಿ ಆ ಸಂಪನ್ನ ಪ್ಲೇಸ್ ಮಾಡುವಂಥದ್ದು, ನೀರಿನ ಮೂಲವನ್ನು ಶೇಖರಣೆ ಮಾಡುವಂತಹ ಸ್ಥಳ. ಸೊ ಮನೆಯ ಸದಸ್ಯರು ಉಪಯೋಗಿಸುವಂತಹ ನೀರಿನ ಮೂಲ ಈಶಾನ್ಯದಿಂದ ಬರಬೇಕು ಅನ್ನುವಂಥದ್ದೇ ಈ ವಾಸ್ತುವಿನ ಕಾನ್ಸೆಪ್ಟ್. ಅದನ್ನೇ ವಸ್ತು ಸ್ಥಿತಿ ಅಂತ ಹೇಳ್ತೀವಿ. ಯಾವ ಚಟುವಟಿಕೆ ಯಾವ ಝೋನಲ್ಲಿ ಅಲೈನ್ ಆಗಬೇಕು ಅನ್ನುವುದನ್ನು ತಿಳಿಸುವಂಥದ್ದೇ ವಾಸ್ತು. ಸೊ ಇದು ವೇರಿಯೇಷನ್ ಆಯಿತು ಅಥವಾ ಬೇರೆ ಎಕ್ಸಾಂಪಲ್, ಇವಾಗ ಆಗ್ನೇಯದಲ್ಲಿರುವಂತಹ ಆ ಒಂದು ಅಡುಗೆ ಕೋಣೆಯನ್ನು ನಾವು ವಾಯುವ್ಯದಲ್ಲಿ ಇಟ್ಟಿವಿ ಅಂತಂದರೆ ಎರಡೂ ಆಪೋಸಿಟ್ ಆಗುತ್ತೆ, ವಿರುದ್ಧವಾಗುತ್ತೆ. ಯಾವುದೇ ಕಾರಣಕ್ಕೂ ಅಡುಗೆ ಕೋಣೆಯನ್ನು ವಾಯುವ್ಯದಲ್ಲಿ ಇಡಂಗಿಲ್ಲ, ಯಾಕಂದರೆ ಎರಡೂ ಶಕ್ತಿಗಳು ಪರಸ್ಪರ ವಿರುದ್ಧವಾಗಿರುತ್ತೆ. ಸೊ ಯಾವಾಗ ನಾವು ಮನೆಯಲ್ಲಿನ ಈ ಒಂದು ಚಟುವಟಿಕೆಗಳನ್ನು ಮಿಸ್ಅಲೈನ್ ಮಾಡ್ಕೊತೀವಿ, ಅಲ್ಲಿ ವಾಸ ಮಾಡುವಂಥವ್ರಿಗೆ ಶಕ್ತಿಯ ಅಸಮತೋಲನ ಉಂಟಾಗೋದಕ್ಕೆ ಕಾರಣವಾಗುತ್ತೆ. ಸೊ ಅದರಿಂದ ವಾಸ್ತು ಪ್ರಕಾರ ಶಕ್ತಿ ವಲಯಗಳಂತ ಏನಿದೆ, ಆ ಶಕ್ತಿ ವಲಯಗಳಿಗೆ ಅನುಗುಣವಾಗಿ ಮನೆಯನ್ನು ನಿರ್ಮಾಣ ಮಾಡಿಕೊಳ್ಳುವಂಥದ್ದೇ ಸರಿಯಾದ ಕ್ರಮವಾಗಿರುತ್ತೆ. ವಾಸ್ತುವಿನಿಂದ ಹಣ ಕಳ್ಕೊತೀವಿ ಮತ್ತು ಏನೋ ಸಾಲ ಮಾಡ್ಕೊಂಡ್ಬಿಡ್ತಾರೆ ಅಂತ ಸುಮ್ಮನೆ ಯೂಟ್ಯೂಬಲ್ಲಿ ಬೇರೆ ಒಂದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹೇಳ್ತಾ ಇರ್ತಾರೆ. ಸೊ ವಾಸ್ತು ದೋಷದಿಂದ ಹಾಗಾಗ್ಬಿಡುತ್ತೆ, ಸಮಸ್ಯೆ ಆಗ್ಬಿಡುತ್ತೆ ಅಂತ ಸುಮ್ಮನೆ ಹೇಳ್ತಾ ಇರ್ತಾರೆ. ದಯವಿಟ್ಟು ಅದನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ. ವಾಸ್ತು ಅಂದರೆ ಸಂಪೂರ್ಣವಾಗಿ ನಿಮ್ಮ ಮೈಂಡ್ ಸೆಟ್, ಅಂದರೆ ಮಾನಸಿಕ ಮತ್ತು ದೈಹಿಕ ಶಕ್ತಿಯ ವ್ಯತ್ಯಾಸವನ್ನು ಸಮತೋಲನಗೊಳಿಸುವಂಥದ್ದೇ ವಾಸ್ತು. ಸೊ ವಾಸ್ತುಶಾಸ್ತ್ರ ಬಹಳ ಇಂಪಾರ್ಟೆಂಟ್ ಇದೆ. ನಮ್ಮ ಹಿರಿಯರು ಮಾಡಿರುವಂತಹ ಈ ಒಂದು ಶಾಸ್ತ್ರವು ಸಂಪೂರ್ಣವಾಗಿ ಶಕ್ತಿಯ ಮೇಲೆ ಅವಲಂಬಿಸಿದೆ. ಇದೇ ಕಾರಣಕ್ಕೇ ಪಂಚಭೂತಗಳಿಗೆ ಒಂದೊಂದು ಶಕ್ತಿ ವಲಯಗಳನ್ನು ಗುರುತಿಸಿರೋದು. ಆ ಶಕ್ತಿ ವಲಯಗಳು ಸೂಚನೆ ಮಾಡುವಂತಹ ಆ ಒಂದು ಎನರ್ಜಿ ಮೇಲೆ ನಾವು ಮನೆಯನ್ನು ನಿರ್ಮಾಣ ಮಾಡಿಕೊಳ್ಬೇಕು ಅನ್ನುವಂಥದ್ದೇ ವಾಸ್ತುವಿನ ಸೂತ್ರವಿರುವಂಥದ್ದು. ಸೊ ಇವಿಷ್ಟು ವಾಸ್ತುವಿಗೆ ಸಂಬಂಧಪಟ್ಟ ಬೇಸಿಕ್ ವಿಚಾರ. ಮುಂದಿನ ವಿಚಾರಗಳಲ್ಲಿ ಇನ್ನಷ್ಟು ವಿವರಗಳೊಂದಿಗೆ ಮತ್ತೆ ಸಿಗ್ತೇನೆ. ನಮಸ್ಕಾರ.